ಕಳಿಸಬೇಕು. ಬಾ ನನ್ನೊಡನೆ. ಆಗುವುದು ಪರಮಾತ್ಮ. ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಹರೇ ಪಾವನ ನಾಮ ಪಾಮರಾರೋಳು ಭಯ ತೋರಿದನೈ ಸ್ವಾಮಿ ಪಾಮರಾರೋಳು ಭಯ ತೋರಿದನೈ ಸ್ವಾಮಿ ಪರಮಾತ್ಮ ಹರಿ ಪಾವನ ನಾಮ. ಕರ್ಣ, ಹಿಲೆಯೋಳು ಜನ್ಮ ಧರಿಸಿದನೈ ಪರಮಾತ್ಮ. ಕರ್ಣ, ಇಲೆಯೋಳು ಜನ್ಮ ಧರಿಸಿದನೈ ಸ್ವಾಮಿ ದೇಲೋಲತೆ ಅತಿ ಪ್ರೇಮದಲ್ಲಿ ಕಾಯ್ದೆ ಶ್ರೀಲೋಲನ ಅತಿ ಪ್ರೇಮದಲ್ಲಿ ಕಾಯ್ದೆ ಪರಮಾತ್ಮ ಹರಿ ಪಾವನ ನಾಮ. ಶ್ರೀರಮಣ ಅಖಿಲ ಗುಣಗಾನವಾರಿಧಿ ಸೋಮಂ ಸಮಸ್ತ ಜಗದಾನಂದಂ ವಾರಿದ ಭವಜಾತನೇ ವಾರಿದ ಭವಜಾತನೇ ಈ ದಾರುಣಿಯೊಳ್ ಸುಖ ಸಂಪತ್ತಿ ನಿಂಬಾಳ್ವರೇ ಕೃಷ್ಣ. ಬಳಲಿದ್ದೇನೈ ಸ್ವಾಮಿ ತರಳನ ಧರಿಸಲು ಕರ್ಣ, ಆಯ್ ಕರ್ಣ. ಬಳಲಿದ್ದೇನೈ ಸ್ವಾಮಿ ತರಳನ ಆಧರಿಸಲು ಬಳಲಿದ್ದೇನೈ ಸ್ವಾಮಿ ತರಳನ ಆಧರಿಸಲು ಕುಲಗೋತ್ರವಿಲ್ಲದ ಕೃಷ್ಣ ಕುಲಗೋತ್ರವಿಲ್ಲದ ತರುಳನ ಬಾಲಿಸಿದೆ ಕುಲಗೋತ್ರವಿಲ್ಲದ ತರುಳನ ಬಾಲಿಸಿದೆ ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಕರ್ಣ, ಪರಮಾತ್ಮ. ದೇವದೇವಾನ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರಿ ಪಾವನ ಶ್ರೀರಮಣ ಪರಮಾತ್ಮ. ಕರ್ಣ, ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿವೆ, ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರುವಂತಿಲ್ಲವಲ್ಲ ದೇವ? ಕರ್ಣ, ಸುಕುಮಾರ ಬಾ
ಕುರದೀರ ಸುಕುಮಾರ ಬಾ ಕುಲಹೀನನಲ್ಲ ಕೇಳನ್ನ ಮಾತ ಕರ್ಣ ಕುಲಹೀನನಲ್ಲ ಕೇಳನ್ನ ಮಾತ ರವಿ ಅಂಶದ ಲಭ ತರಿಸುವ ಸುಕುಮಾರ ಬಾ ಕುರದೀರ ಸುಕುಮಾರ ಬಾ ಮಾತೆ ನಿನ್ನವಳು ಕುಂತಿ ಬರ ಪಾಂಡವರಾಜನನಿ ಕರ್ಣ ಪರಮಾತ್ಮ ಮಾತೆ ನಿನ್ನವಳು ಕುಂತಿ ಬರ ಪಾಂಡವರಾಜನನಿ ದರೆಯ ಬೆಳಗುವ ರವಿಯ ಕರುಣದಿ ಕರ್ಣ ಪರಮಾತ್ಮ ದರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮೆಯಂಜನೆ ಮೆರವ ರವಿ ಸುತನೆ ಸುಕುಮಾರ ಬಾ ಕುರದೀರ ಸುಕುಮಾರ ಬಾ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಕರ್ಣ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಗಣಿತ ಭುವನದೋಳ್ ಕೀರ್ತಿಯ ಪಡವೆ ಕರ್ಣ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಗಣಿತ ಭುವನದೋಳ್ ಕೀರ್ತಿಯ ಪಡವೆ ಗಣಕರವೆನಿಸಿದ ವೇದಿನಿಯೊಳು ನೀ ಕರ್ಣ ಗಣಕರವೆನಿಸಿದ ವೇದಿನಿಯೊಳು ನೀ ಮಹಾ ಮಹಿಮೆಯಂಜನೆ ಮೆರ ರವಿ ಸುತನೆ ಸುಕುಮಾರ ಬಾ ಕುರದೀರ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ಕರ್ಣ ಪರಮಾತ್ಮ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಕುಂತಿ ದೇವಿಯೇ ನಿನ್ನ ತಾಯಿ ಸೂರ್ಯದೇವನೇ ನಿನ್ನ ಜನಕ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ ಪರಮಾತ್ಮ ಕರ್ಣ ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನ ಕಲ್ಲುವುದೆಂದು ಎಣಿಸುತ್ತಿದ್ದರಲ್ಲ ನಾನು ಇಂತಹನೆಂಬ ವಿಚಾರ ತಿಳಿಯಲೇ ಭಯವ ಕರ್ಣ ಪರಮಾತ್ಮ ನೀ ಓಲಿ ಬಿಡಿ ಓಹೋ ಮರೆತಿದ್ದನು ಇದು ಯುದ್ಧ ಕಾಲ ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ ಅವರನ್ನು ಕಾಯಲು ನನ್ನನ್ನು ಈ ರೀತಿ ಮರಳು ಮಾಡುತ್ತಿರುವೆ ದೇವ ಕರ್ಣ ಪರಮಾತ್ಮ ರಾಜಾದಿ ರಾಜ ನೆನೆಸಿ ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ ದೇವ ಪರಮಾತ್ಮ ಕರ್ಣ ದೇವಾ ಶೋಧನೆ ಏನಿದು ವಿದಿಶಾಪ ಪಾಪಿಯಾದ ಪರಿತಾಪ ಗೀಡಾದ ದೇವಾ ಶೋಧನೆ ಏನಿದು ವಿದಿಶಾಪ ಪಾಪಿಯಾದ ಪರಿತಾಪ ಗೀಡಾದ ದೇವಾ ಶೋಧನೆ ಏನಿದು ವಿದಿಶಾಪ ಬಹುತಿನ ನೋಂದೆ ಬಂಧುಗಳಾರಂದು ಪರಮಾತ್ಮ ಕರ್ಣ ಬಹುತಿನ ನೋಂದೆ ಬಂಧುಗಳಾರಂದು ಹಿಂದೂ ಶಯನ ಅಪನ್ಯೂಲೆಯಲ್ಲಿ ಬೆರುದೆ ಪರಮಾತ್ಮ ಹಿಂದೂ ವದನ ಅಪನ್ಯೂಲೆಯಲ್ಲಿ ಬೆರುದೆ ಬಂಧ ವಿಮೋಚನ ಮಾರ್ಗವನರಿಯದೆ
ಬಂಧ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆ ಏನಿದು ಪ್ರೀತಿ ಶಾಪ ಪಾಪಿಯಾದ ಪರಿತಾಪಗೀಡಾದ ದೇವಾ ಶೋಧನೆ ಏನಿದು ವಿಧಿ ಶಾಪ ಜನ್ಮ ರಹಸ್ಯದ ಅಂತರ್ಯವರಿತು ಪರಮಾತ್ಮ ಕರ್ಣ ಜನ್ಮ ರಹಸ್ಯದ ಅಂತರ್ಯವರಿತು ಚೆಲುವಧಾತೆಯ ನಿದಯ ಪಡೆದು ಕೃಷ್ಣ ಕೃಷ್ಣ ಜನ್ಮದ ಅಂತರವರಿತು ಜನುಮಧಾತೆಯ ನಿತಯ ಪಡೆದು ಜೀವಿಸಲೇ ಪರಿ ಸಜರರ ಜೊತೆ ಕೂಡಿ ವಾಸುದೇವ ಜೀವಿಸಲೇ ಪರಿ ಸಹಜರ ಜೊತೆ ಕೂಡಿ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿಧಿ ಶಾಪ ಪಾಪಿಯಾದ ಪರಿತಾಪಗೀಡಾದ ದೇವಾ ಶೋಧನೆ ಏನಿದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ಪರಮಾತ್ಮ ಕರ್ಣ ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರುಗಳನ್ನು ಯುದ್ಧ ಮಾಡಿದರೆ ನನಗೆ ರವರವಾದಿ ನರಕವೂ ಪ್ರಾಪ್ತವಲ್ಲವೇ ಮುಂದೆ ಹುಟ್ಟುವ ಪರಮಾತ್ಮ ನಂಬಿದ ಸ್ವಾಮಿಗೆ ದ್ರೋಹ ಬಗದಂತಲ್ಲವೇ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಶಪಿಸದಿದ್ದಾರೆ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ ಕರ್ಣ ಪರಮಾತ್ಮ ಪಾಂಡು ಕುಂವರರ ಸೇರುತ್ತ ನೀನು ಪಾಂಡು ಕುಂವರರ ಸೇರುತ್ತ ನೀನು ದರೆಯನ್ನು ಪೊರೆಯೈ ಧರ್ಮದ ನಿರತ ದರೆಯನ್ನು ಪೊರೆಯೈ ಧರ್ಮದ ನಿರತ ಅನುಜನ ಸೇರೈ ಕರುಣವ ತೋರೈ ಅನುಜನ ಸೇರೈ ಕರುಣವ ತೋರೈ ನೀ ಬಾರೈ ಸುರಸಿರ ಶರದರ ಶರಣರ ಪೊರೆವನೆ ಕರ್ಣ ಸುರಸಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸುತ್ತೀರ ಕರ್ಣ ದಾನ ಸೂರನೆ ನಾಂತಿಕ ಬಿರುದ ಕರ್ಣ ದಾನ ಸೂರನೆ ನಾಂತಿಕ ಬಿರುದ ಮೆರಸಿ ಗಾಂಡಿಜ ವರಗುಣಶೀಲ ಕರ್ಣ ಮೆರಸಿ ಗಾಂಡಿಜ ವರಗುಣಶೀಲ ಪರಹಿತ ಪ್ರೇಮೆ
ಸುಕೃತಗಾಮಿ ಕರ್ಣ ಹರಿಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಸಿರ ಶರಧರ ಶರಣರ ಪೊರೆವನ ಕರ್ಣ ಸುರಸಿರ ಶರಧರ ಶರಣರ ಪೊರೆವನ ಮಾತನ್ನು ಪ್ರೇಮದಿ ಆಲಿಸುವೀರ 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 ಕರ್ಣ ಪರಮಾತ್ಮ ನನ್ನ ಮಾತನ್ನು ಸತ್ಯವೊಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕೆ ಅವಸ್ಥೆಯಲ್ಲಿದ್ದಾಗ ದೂರ್ವಾಸಿ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹು ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹಿದರು. ಕರ್ಣ ಪರಮಾತ್ಮ ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತ ರಾಜ್ಯಭಾರ ಮಾಡುವಂತೆ ಬಾ ನನ್ನೊಡನೆ. ಪರಮಾತ್ಮ ಆ ಭೀಮಾರ್ಜುನನು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚಕ್ಕಿನುವುದೆಂದು ಹೇಳಿಸುತ್ತಿದ್ದರಲ್ಲ, ನಾನಿಂತಹವನೇ ಎಂಬ ವಿಚಾರವು ಅವರಿಗೆ ತಿಳಿದಿಲ್ಲವೇ ದೇವ? ತಿಳಿದು ಕರ್ಣ. ಪರಮಾತ್ಮ ನಿನ್ನ ತಾಯಿಯಾದ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು ಕರ್ಣ. ಪರಮಾತ್ಮ ನಿನ್ನ ತಾಯಿಯು ನಿನ್ನನ್ನು ಕಂಡಗಳೆಲ್ಲ ದೇವ ಆ ಕರ್ಣನಾರು ತಿಳಿಸಲಾರೆಯ, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಪರಮಾತ್ಮ ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಓಡೋಡಿ ಬರುವಳು. ಆಕೆ ಮನಸ್ಸನ್ನು ನೋಯಿಸಬೇಡ ಕರ್ಣ. ಆಗಬಹುದು ಪರಮಾತ್ಮ. ಸಂತೋಷ ಪಡಿಸು. ಆಗಬಹುದು. ನಾನಿನ್ನು ಬರಲೇ? ಹೋಗಿ ಬಾ. ಸತ್ಯವನ್ನು ಆಡತಕ್ಕವನಲ್ಲ. ಕುಂತಿದೇವಿ ಮಾತೃದೇವಿ ಸೂರ್ಯಜನಕನು ನಮ್ಮ ಜನನೇ ಜನಕರೇ. ಧರ್ಮವೇ ತನ್ನ ಉಸಿರೆಂದು ಧರ್ಮ ಸಂಜಾತನಾದ ಧರ್ಮರಾಯನು ನನ್ನ ಸಹೋದರರೇ. ಸಾವಿರ ಆನೆಗಳ ಬಾಹುಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರ. ಮಹಾಮೇಘ ಯಾಕ್ರಿ ಸಾವಿರ ಆನೆಗಳ ಬಾಹುಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹೋದರರು ನನ್ನ ಸಹೋದರರೇ. ಅರ್ಜುನ, ಫಲ್ಗುಣ, ಕಿರೀಟಿ, ಶ್ವೇತವಾಹನ ದಶನಾಮಗಳಿಂದ ಆ ಚಂದ್ರಾರ್ಕವಾಗಿ ಬೆಳಗುತ್ತಿರುವ ಆ ನನ್ನ ಪರಮವೈರಿ ಯಾರೊಡನೆ ಯುದ್ಧಕ್ಕಿಂತರೂ ಅಪಜಯವನ್ನು ಹೊಂದದ ಪರಶುರವನೊಡನೆ ಹೋರಾಡಿ ಪಾಶುಪತಾಸ್ತವನ್ನು ಪಡೆದ ಆ ನನ್ನ ಪರಮವೈರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಪಾಪಿ ಸಹೋದರ, ಅಯ್ಯೋ ಕರ್ಣ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದೇನಲ್ಲ. ಈ ರಕ್ತದ ಭೂಮಿಯಲ್ಲಿ ನಿನ್ನ ರುಂಡವು ಕೊಚ್ಚಿಕೊಂಡು ಹೋಗೋದು ನೀ ಪಾಪಿ ಕೊಂಡುಗಳಿಂದ ನಾನು ಹೇಗೆ ನೋಡಿ ಸಹಿಸಿಕೊಳ್ಳಲಿ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಪುರರನ್ನೇ ಕೊಲ್ಲಲು ಹೊರಟಿಯಲ್ಲ, ನೀನೆಂತಹ ನಿರ್ದಯಿ. ಕೊಲ್ಲಲೇ ಪಾಂಡುಕುಮಾರರೋ ನಾಂ ಕೊಲ್ಲುವುದೇ, ಕೊಲ್ಲಲೇ ಪಾಂಡುಕುಮಾರರೋ ನಾಂ ಕೊಲ್ಲುವುದೇ, ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ, ಕೊಲದ
ಬಿಠೋಡೆ ಕೊಲದಾಂ ಬಿಠೋಡೆ ಕೌರವೇಂದ್ರ ಈ ದಾರುಣೆಯೊಳ್ ಸುಖ ಸಂಪತ್ತಿ ನಿಂಬಾಳ್ವದೇ ಚಲದಿಂಪಾತನರುಂಡವಂ ತರಿದು ಚಲದಿಂಪಾತನರುಂಡವಂ ತರೆದು ಮಮಸ್ವಾಮಿಗೆ ಆನಂದವಂ ಸಲ್ಲಿಸಲಾಗದೆ ಪಾತನ ಘೋರ ಚರಕೆ ನಾಂ ತುತ್ತಾಗಲಿ ನಾವ್ ಸಾಯಲಿ ಐವರ ಕಾಂತೆ ಎನಿಸಿರೆ ಚಿಂತೆ ಐವರ ಕಾಂತೆ ಎನಿಸಿರೆ ಚಿಂತೆ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರವಿಭವ ಸರ್ವೇಶ ಕೊಡು ಚಿರವಿಭವ ಜ್ವಲಿಸುವುದನವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಕೃಷ್ಣ ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾದರೆ ಯಾರು ದೇವ? ಅಂದ್ರ ಸಭೆಯಲ್ಲಿ ಕೆಲವೊಂದು ಅಪಮಾನಿತಳಾದೆನು. ಕದ್ದ ಕಣಂದಿ ಕೀಚಕನ ಮಗುವನ್ನು ಸಹ ಸಹಿಸೇನು. ಇನ್ನು ಮೇಲಾದರೂ ಸುಖಾಣಿಂದರೆ ಹೆಜ್ಜೆ ಹೆಜ್ಜೆಗೂ ಸಹ ಅಪಮಾನ. ಹೇ ವಿಧಾತ, ಎಣ ಏನು ಬರೆದಿರು ಪರಮಾತ್ಮ. ಪಾಂಚಾಲಿ ಪಾಂಚಾಲಿ ಇವರೇಕೆ ಈ ರೀತಿ ಚಿಂತಾಮಗ್ನವಾಗಿರುವಳು? ಪ್ರಿಯತಮೆ, ಕಾಂತೆ ಶಾಂತೆ ಹೊರತೀರಲಾಗಿ ಹೊರ ಪತ್ನಿಯಾಗಿ ಮರಗೋವೆ ಪಾಂಚಾಲಿ ಕಾಂತೆ ಶಾಂತೆ ಹೊರತೀರಲಾಗಿ ಹೊರ ಪತ್ನಿಯಾಗಿ ಮರಗೋವೆ ಸಾಕು ಸಾಕು ಮರಗುವೆ ಪಾಂಡು ಪುತ್ರರ ಪಾಂಚಾಲಿ ಪಾಂಡು ಪುತ್ರರ ಪತ್ನಿಯೋಗಿ ನೀನು ಪಾಂಡು ಪುತ್ರರ ಪತ್ನಿಯೋಗಿ ನೀನು ಚಂದ ಚಿಂತೆಯಿಂದ ಕಡು ಕೋಪವೇಕೆ ಕಡು ಮೌನವೇಕೆ ಕೋಮಲ ಪಾಂಚಾಲಿ ಕಡು ಕೋಪವೇಕೆ ಕಡು ಮೌನವೇಕೆ ಕಂತೆ ಶಾಂತೆ ಹೊರದೀರಲಾಗಿ ಹೊರ ಪತ್ನಿಯಾಗಿ ಮರಗುವೆ ಕಲೆ ಮರಗುವೆ ಕಲೆ ಮರಗುವೆ ಕಲೆ ಅಳಬೇಡ ಪಾಂಚಾಲಿ ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು ಸ್ವಾಮಿ, ಋಷಿಗಳ ಆಜ್ಞೆ ಏನು? ಪತ್ನಿಯನ್ನು ಸೋಲುವಂತೆ ನಿಮಗೆ ಋಷಿಗಳು ಆಜ್ಞೆ ಮಾಡಿದ್ರೇನು? ಪತಿಗಳು ತಪಸ್ಸನ್ನು ಮಾಡಿ ಪಡೆಯಬೇಕು ನಿಮ್ಮಂತಹ ಹೇಳಿ ಪತಿಗಳನ್ನು. ಪಾಂಚಾಲಿ ಬಿಡು 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 ಪಾಂಚಾಲಿಯಕ್ಕೆ ಬಿಡು ಬಿಡು ಪಾಂಚಾಲಿಯಕ್ಕೆ ಒಡಿಸೌರ್ಯದ ಮಾತೆಂದು ತಿಳಿಯಬೇಡ.
ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟೊಂದು ಸಾರಿ ನಿನ್ನನ್ನು ಬೇಡಿಕೊಂಡಿಲ್ಲವೇ? ಆದುದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನ್ಯಾಕೆ ಹೀಗಾಗಿರುವೆ? ಸ್ವಾಮಿ ಹೇಳುವೇನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು ಸ್ವಾಮಿ? ಎಷ್ಟಾದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕನು ತಾನೇ, ನಿಮ್ಮಣ್ಣನ ಆಜ್ಞೆ ಹೊರತು. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಬಿಡು ಬಿಡು ಭಯವೇ ರಮಣಿ. ಹೌದು ಸ್ವಾಮಿ. ಪಣಿವೆ ಹೇಳಿ ಬಿಡು ಭಯವೇ ರಮಣಿ. ಪಾಪದಳು ನಮ್ಮ ತಾಪವನೇ ಕಾಂತಲೆ ಸ್ವಾಮಿ. ಪಾಪದಳು ನಮ್ಮ ತಾಪವನೇ ಕೈ ಪರಿಪರ ಯುವಚ ಬಲಾನಯನು. ಆಹಾ, ಕೈ ಪರಿಪರ ಯುವಚ ಬಲಾನಯ ತುಂಗ ಬಲದಿನ ಭಾಂಗಿಪನು ಒನಲು ಕಾಂತಲೆ. ಸ್ವಾಮಿ. ತುಂಗ ಬಲದಿನ ಭಾಂಗಿಪನು ಕಾಂಗದ ಮರಿಮಾ ತಾಂಗದ ಬಿಡು ಬಿಡು ಭಯವೇ ರಮಣಿ. ಬಿಡು ಭಯವೇ ರಮಣಿ. ಬಿಡು ಬಿಡು ಭಯವೇ ರಮಣಿ. ಸ್ವಾಮಿ ಹಾಗಾದ್ರೆ ಹೇಳೇನು ಕೇಳಿ ಸ್ವಾಮಿ. ಇದೆ ನಾನು ದೇವ ಮಂದಿರಕ್ಕೆ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ಪ್ರೀತಮ ಹೇಳಿಪ್ಪ. ಆದರೂ ನನ್ನ ಪತ್ನಿಯಾದ ಬಂದಳು. ಆ ಭಾನುಮತಿಯು ಈ ನನ್ನ ಉಚಿತ ಕೇಶರಾಶಿಯನ್ನು ನೋಡಿ ನಿನ್ನ ಪತಿಗಳು ಸಂಧಿಗಾಗಿ ದೂತನ ಕಳಿಸುವರು. ಇನ್ನೇನು ಸಂಧಿಯಾಗುವುದು. ಈಗಲಾದರೂ ನಿನ್ನ ಬಿರಿಮುಡಿಯನ್ನು ಮುಡಿಗಟ್ಟೆಯಿಂದ ಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಓಹೋ, ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ. ಹಾಗಾದರೆ ಯಾರು ಯಾರು ರಾಯಭಾರಿಗೆ ಹೋಗಿರುವರು? ಮತ್ತಿನ್ಯಾರು, ನನ್ನ ಪ್ರೀತಿ ಅಣ್ಣನಾದ ಶ್ರೀಹರಿಯಲ್ಲವೇನು? ಓಹೋ, ಗೋಭಂಗಿನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಲೇ ಈಗಾಗಬಹುದು ಎಂದು ನಾನು ತಿಳಿದಿದ್ದೇನೆ. ಪಾಂಚಾಲಿ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆದರೂ ಈ ಭೀಮಸೇನ ಪತ್ನಿಯಲ್ಲವೇನು? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಲೇ ಭಾನುಮತಿ, ನೀನು ಮುಡಿ ಮುಚ್ಚರಿಗೂ ನಾನನ್ನ ಮುಡಿ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ ಅಲ್ಲವೇ? ಪಾಪು ಪಾಂಚೋಲಿ ಪಾಪು. ಅಬ್ಬಬ್ಬ. ನೀನು ನಮ್ಮ ಸಂಗಡ ಕದನ ಮಾಡುವಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಹೌದೇ ಸ್ವಾಮಿ? ಬಿಡುವ ಸಮಯವಿದೆ ಪ್ರಿಯ, ಅಷ್ಟೊಂದು ಆತರವೇ? ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭೀಮಾ ಪ್ರಿಯತಮ. ಪ್ರಿಯತಮೆ. ಪ್ರಾಣೇಶ್ವರ. ಪ್ರಾಣೇಶ್ವರಿ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭ್ರಮರೆಯ ಮನದಿ ಎಲ್ಲಿ ವಿರಾಮ. ಭ್ರಮರೆಯ ಮನದಿ ಎಲ್ಲಿ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ. ಪ್ರಾಣೇಶ್ವರಿ. ಮನೋಮುದಿ ಸೋವಾಯಿ ಲಾಸ ವಿಲಾಸ. ಮನೋಮುದಿ ಸೋವಾಯಿ ಲಾಸ ವಿಲಾಸ. ಕೌರವ ಶ್ರೀರಾಮ ದರೆಯಳು ನೀನೆ. ಪ್ರಾಣೇಶ್ವರ. ಪ್ರಾಣೇಶ್ವರಿ. ಕೌರವ ಶ್ರೀರಾಮ ದರೆಯಳು ನೀನು. ಪ್ರಿಯತಮ. ಪ್ರಾಣೇಶ್ವರಿ. ಸ್ವಾಮಿ ಚೆಲ್ಲುತ್ತ ಪ್ರಿಯ ಪ್ರಾಣೇಶ್ವರಿ. ಹತ್ತಿರ ಬರುವುದಿಲ್ಲವೇ? ಚೆಲ್ಲುತ್ತ
ಸೇರುವೆ ಪ್ರಿಯ ಪ್ರಾಣೇಶ್ವರಿ, ಕಾಂತೆಯ ನೀನು ಸೇರುವೆ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪಾಂಚಾಲಿ, ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾನರ್ಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಆದರೆ ನಾನು ಆತುರದಿಂದ ಯುದ್ಧವನ್ನೇ ನಿರುತ್ತಿದ್ದೇನೆ. ಆ ಧರ್ಮಪರಾಯಣನಾದ ಯುಧಿಷ್ಠಿರನು ಆ ನೀಚ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಯುದ್ಧಕ್ಕಾಗಿ ಬಾಳು ಗೆಡಸುವೆ ತಾಳು ತಾಳು ನೀರು ಭವತಿವೆ. ಪಾಂಚಾಲಿ ಸ್ವಾಮಿ ಕೋಳವರ ಬಾಳು ಗೆಡಸುವೆ ತಾಳು ತಾಳು ನೀರು ಭವತಿವೆ. ಸೈರಿಸು ನೀ ಪರಿಯ ದುರದ ಸೈರಿಸು ನೀ ಪರಿಯ ದುರದೊಳಗಲೇ ಗುರುಕುಲವೆಲ್ಲ ವಸದ ಬಡಿಸಲು ಕಾಂತೆಯೇ ದುರದೊಳಗಲೇ ಗುರುಕುಲವೆಲ್ಲ ವಸದ ಬಡಿಸಲು ಕಾಂತೆಯೇ ಅದ ಮಕೌರವರ ಸಿಗಿದು ಬಗೆವೆ. ಪಾಂಚಾಲಿ ಅದ ಮಕೌರವರ ಸಿಗಿದು ಬಗೆವೆ. ಸೈರಿಸು ದುರದ ಸೈರಿಸು ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅದನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಸಕ್ತನಲ್ಲ. ಅರ್ಜುನ, ಈ ಸಾರಿಯ ನಮ್ಮ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಎಲ್ಲ ಸುಖ ದುಃಖಗಳಿಗೂ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನನ್ನು ಸಮಾಧಾನಪಡಿಸುವುದೇ ನನಗೆ ಒಂದೊಂದು ಬಾರಿ ದುಸ್ಸಾಧ್ಯವೆನಿಸುವುದು. ಸಹೋದರ ಭೀಮಸೇನ, ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು ಅಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರೇ ಕೋಪವಿಲ್ಲ. ಈ ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದು ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅದಕ್ಕೆ ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸಾರುಕ್ತಿಯನ್ನು ನಾನು ಪಾಂಡವರ ಕಳಂಕಿತವೆಂದು ಭಾವಿಸಿದೆ. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿ ಯೋಚನೆ ಮಾಡೆಂದು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಗಜ ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸರಿಯಾಗಬಹುದು. ಆದರೆ ನಾನು ಇದನ್ನು ಒಂದು ಗಳಿಗೆ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಇಡೀ ಕುರುಕುಲವನ್ನೇ ಸಮೂಲವಾಗಿ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿರಿ, ಸಂದೇಶವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಮುನಿಸೇತಕ್ಕೆ ನಿನಗೀ ಪರಿ ಧನಗುಣ ನಿಧಿ ಭೀಮಸೇನ ಅನುಜಾತನೆ ಸೈರಿಪುದು ಮನಸೈರಿಸಿ ಶಾಂತನಾದೋ ಭೀಮಾ ಭೀಮಾ ಏತರ ಸನದೆ
ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿಹುದೈ. ಸಹೋದರ, ಧರ್ಮ ವಿಚಾರದ ಕರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗುವಿರೇ ಕೈ. ಕರ್ಮಕ್ಕೆ ಭಾಗಿಗಳಾಗುವಿರೇ ಕೈ. ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿಹುದೈ. ನಿಲ್ಲು ಸಹೋದರ, ನಿಲ್ಲು. ಕೋಪ ಮಾಡಬೇಡ, ನಿಲ್ಲು ಸಹೋದರ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಉಚಿತ. ಮಾನಿನಿ ಮನದ ವೇದನೆ ನೀಡು ಸಮಯವೆಂದರಿತೆಯ ಕರುಣಿ ಏತಕ್ಕೆ ದುಗುಡವು. ಮಾನಿನಿ ಮನದ ವೇದನೆ ನೀಡು ಸಮಯವೆಂದರಿತೆಯ ಕರುಣಿ ಏತಕ್ಕೆ ದುಗುಡವು. ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವು ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವು ನೀರುವುದರುಚಿತ ಪರಿಚಿಸದೆ ನುಡಿಯ. ನೀರುವುದರುಚಿತ ಪರಿಚಿಸದೆ ನುಡಿಯ ಸಹಿಬುದು ಮನದನು ತಾಪವತರು. ಸಹಿಬುದು ಮನದನು ತಾಪವತರು. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯ ಕಡಗಲು ನರಿ. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯ ಕರಗಲು ಸರಿ. ಸಾರ ಸಾಕ್ಷಿನಿ ನರಿಯದೆ ಈ ಪರಿ ಸಾರ ಸಾಕ್ಷಿನಿ ನರಿಯದೆ ಈ ಪರಿ ಏಕೆಂದು ನೀನಿತು ಕೋಪ ಕೆಳವೆ ಏಕೆಂದು ನೀನಿತು ಕೋಪ ಕೆಳವೆ. ಮಾನಿನಿ ಮನದ ವೇದನೆ ನೀಡಿ ಸಮಯವೆಂದರಿತೆಯ ಕರುಣಿ ಏತಕ್ಕೆ ದುಗುಡವು. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಸ್ವಾಮಿ, ಧರ್ಮ ಧರ್ಮ ಎಂದು ಹೇಳುತ್ತಾ ಈ ರೀತಿ ಮಾತನಾಡುವುದು ನಿಮಗೆ ಧರ್ಮವೇನು ಸ್ವಾಮಿ? ಪಾಂಚಾಲಿ, ಯುದ್ಧದಂತೆಯೇ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮ ಎಂಬುದು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೊಂದು ದಿನ ಅದಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ರಾಜೇಂದ್ರ, ದೌವಿನನ್ನು ಸಂಧಿಗೆ ಕಳುಹಿಸಿ ಅಪಮಾನವಾಯಿತು. ಈಗ ಅಣ್ಣನಿಗೂ ಸಹ ಆ ರೀತಿ ಯಾವುದೆಂದು ನಾನು ಹೇಳಿದ್ದೇನೆ ಸ್ವಾಮಿ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸೈನ್ಯ ಫಲೋಫಲಗಳನ್ನು ಕೇಳುವುದರಿಂದ ನನಗಾವ ಇಚ್ಛೆಯೂ ಇಲ್ಲ. ನಿಮ್ಮ ಪೌರಸದ ಪುರಸ್ಕಾರದ ವರ್ತನೆಯು ನಿಮಗೆ ಇರಲಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆ. ಶಾಂತರಾಗಿ ಸ್ವಾಮಿ. ಅತ್ತ ನೋಡಿ, ಅಣ್ಣನ ಬರ್ತಿದ್ದಾರೆ. ಅವರಿಂದ ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ ಅನಂತರ ಹೋಗುವಿರಂತೆ. ಶಾಂತರಾಗಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಓ ಪಾಂಡುರಂಗ, ನಿಜ ಪ್ರೇಮ ಸಾಗರ. ಯಾವರೇ ಏನಾಯ್ತಿಲ್ಲ ಇಲ್ಲೋಣ ಘನಶ್ಯಾಮ
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಕ್ಕೆ ನಡೆಯಿತು. ಸಂಧಿಯೂ ಸಹ ನಡೆಯುತ್ತೆ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ ಇನ್ನಿಲ್ಲಿರುವುದು ನಮಗೆ ಉಚಿತವಲ್ಲ. ನಡೆ ಹೋಗೋಣ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನು ನಾನು ಮಾಡುವೆನು. ಶಾಂತರಾಗಿ ಸ್ವಾಮಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿಯಬೇಕು. ಪರಮಾತ್ಮ, ಮುಂದೇನು ನಡೆಯಿತು? ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನ ತಡೆಯಲಾರ ರುಕ್ಮಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ಗಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಎಂದೇ ಅಜ್ಞಾತ ವಾಸ ನೆಪದಿಂದ ಅರ್ಜುನನಿಗೆ ಬಳೆ ತೊಡಿಸಿದೆ. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಗಳನ್ನು ಉಡಿಸಲು ಅವಣಿಸುತ್ತಿರುವ ಯಾರವಗ್ಗಣಿ ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರ ಹೊಂದಿರುವುದು. ಓಹೋ, ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನು ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವರ್ತನೆ ಕೇಳಬೇಕೆಂದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ, ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೂರ್ವಸದ ಫಲಗಳನ್ನು ನೀವೇ ಬಂಧಿಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ಸೇನೆ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ಸೀರೆ ತೀರಿಸಿ. ಭೀಮಸೇನ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗೂ ಇಡಂಬಿಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಈ ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ನೆಪವು ನನಗೊಪ್ಪದು, ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಓಹೋ, ದುರ್ಯೋಧನನ ಸಂದೇಶ. ಹಾಗಾದರೆ ಅದು ಸಂಧಿಯಲ್ಲ ಕೃಷ್ಣ. ಹೇಳು ಹೇಳು, ಏನು ಆ ಸಂದೇಶ? ಅದನ್ನು ಕೇಳಬೇಕಾದರೆ ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಎಲ್ಲ ನಿಂತಿದ್ದೆ ಹೇಳಿಬಿಡು. ಇಲ್ಲಯ್ಯ, ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಸುಮ್ಮನೆ ನಿಲ್ಲಿ ಪ್ರಯಾಸ ಬೇಕೆ? ಭೀಮಸೇನ, ಇದು ಪರ್ಯಾಸವಲ್ಲ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿ ಇಟ್ಟು ನನ್ನ ಪಾಶುಪದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಓ, ಅದಾಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣ ಕಾಲ ಮಾತ್ರ. ಅರ್ಜುನ, ಗದೆಯನ್ನು ಸ್ವಲ್ಪ ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ನಾನು ಹೇಳದಂತೆ ಮಾಡಬೇಕು ಕಂಡಿಯ? ನಿನ್ನ ಮಾತ ನಾನೆಂದಾದರೂ ಮೀರಿವನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳ ಕೈಗಳನ್ನು ಬಂಧಿಸು. ಇದೇನು ಪರ್ಯಾಸವೇನು? ಇದು ಪರ್ಯಾಸವಲ್ಲ ಸಹೋದರಿ. ಶತ್ರುಗಳ ಎಡಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಪ್ರಾಣೇಶ್ವರ, ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಬಂಧಿಸಿ. ಸತ್ಯವಾಗಿಯೂ? ಸತ್ಯವಾಗಿ.
ನಿಗದಿ ಆಯಿತು. ಹೀಗೆಲ್ಲರೂ ಕೇಳಿದೆ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈಗಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಾಗಿತ್ತೆ. ಯಾರು ಯಾರು ಹಾ ದುರಾತ್ಮನು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯ ವಹಿಸಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟುತ್ತಿದೆ. ಓಲಾಟೋಸವನ್ನು ಒಟ್ಟು ಮಾಡುವೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರಗಳೇನು? ಇಷ್ಟ ಮಾತ್ರವಲ್ಲ, ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನೋಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ್ತ ನೋಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಇದ್ದಾವ ಗೈವೆ ಕೊಡೆ ನಾನು ರಾಜ. ಕಡೆಗೂ ಇದ್ದಾವ ಗೈವೆ ಕೊಡೆ ನಾನು ರಾಜ. 5 ಗ್ರಾಮವ ಕೊಡನು, ಭೀಮನಗೊಂದು 3 ಬಿಡನು. 5 ಗ್ರಾಮವ ಕೊಡನು, ಭೀಮನಗೊಂದು 3 ಬಿಡನು. ಕೊಡುವೆನು ರಾಜ್ಯವ ನಾನು ಮುಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮುಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಇದ್ದಾವ ಗೈವೆ ಕೊಡೆ ನಾನು ರಾಜ್ಯ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಪರ್ಶ ಬಂಧನದಲ್ಲಿ, ವೀರ ರಥಿಕರ ಘೋಷದಲ್ಲೆಂದು ಹೇಳಿದನು. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಎಂದೂ ಅಪೇಕ್ಷೆ ಪಟ್ಟವನಲ್ಲ. ಪರಮಾತ್ಮ, ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ಹೆಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ, ಅಗ್ರಜ ಧನಂಜಯ, ನೀವಾದರೂ ಬಿಡಿಸಿ. ನೀವ್ಯಾರೋ ಬಿಡಿಸಿಕೊಳ್ಳುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವನು. ಎಲ್ಲಿ ನನ್ನ ಗದ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಜಯಿಸಬೇಕು ವಂಶವ, ಕಳಪಿಕೋರಿ ವಿರೋಧಿ ದುರಾತ್ಮರ ಒಲ ಜಯಿಸಬೇಕು ವಂಶವ. ಪಪಿಗಳ ಕೊಲ್ಲಿಗೆ ಪಾಡೋ ಕೊಡೋ, ನಮ್ಮ ದುರ್ಲರ ಗೆಲ್ಲುವೆ ಬಲೆ ಬಲೆ. ಪಪಿಗಳ ಕೊಲ್ಲಿಗೆ ಪಾಡೋ ಕೊಡೋ, ನಮ್ಮ ದುರ್ಲರ ಗೆಲ್ಲುವೆ ಬಲೆ ಬಲೆ. ಪಡ ಪಡ ದುರ್ಲರ ಹಾದು ಮರ ಗೆಲ್ಲುವೆ, ಪಡ ಪಡ ದುರ್ಲರ ಹಾದು ಮರ ಗೆಲ್ಲುವೆ. ಜಯಿಸುವೆ ವಂಶವ, ಕಳಪಿಕೋರಿ ವಿರೋಧಿ ದುರಾತ್ಮರ ಒಲ ಜಯಿಸುವೆ ಗುರು ವಂಶವ, ಒಲ ಜಯಿಸುವೆ ಗುರು ವಂಶವ, ಒಲ ಜಯಿಸುವೆ. ಈಗ ನನ್ನ ಪ್ರತಿಜ್ಞೆಯನ್ನು ಕೇಳಿರಿ. ನೋರು ವಾಯುದೇವನ ಅಂಶದಲ್ಲೇ ಜನಿಸಿದ್ದು ನಿಜವಾಗಿದ್ದರೆ, ಮಾತೆ ಕುಂತಿದೇವಿಯ ಸ್ಥಾನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಭಯಂಕರ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡ, ನಮಗೆ ಪರಿಪರಿಹಾರಿ ಕಷ್ಟವನ್ನು ನೀಡಿದ ಆ ದುಶಾಸನನ ಒಕ್ಕೊರಳನ್ನು ಬಗೆದು ಅವನ ಬಿಸಿ ರಕ್ತದಿಂದ ದ್ರುಪದೆಯ ಮುಡಿ ಕಟ್ಟುವೆ ಕಡಾ ಖಂಡಿತ. ಆ ದರ್ಪಿತನ ದುರ್ಯೋಧನನ ರಕ್ತ ಸಿಂಹಾಸನವನ್ನು ನನ್ನ ಎಡಗಾಲಿನಿಂದ ಒದ್ದು ಒದ್ದು
ಪುಡಿ ಪುಡಿ ಮಾಡಿ ಪ್ರಳಯ ರುದ್ರ ಭೈರವ ಮೂರ್ತಿಯನ್ನು ನೀನೇ ನೋಡುವೆಯ ಪರಮಾತ್ಮ. ಇದಕ್ಕೆ ನಿನ್ನ ಪಾದೋರವೇ ಸಾಕ್ಷಿ. ಅಶ್ವರಮತರಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತವಸ್ತ್ರಧರಂ ದೇವಂ ತ್ವಂ ಸೂರ್ಯಂ ಪ್ರಣಮಾಮ್ಯಹಂ ತ್ವಂ ಸೂರ್ಯಂ ಪ್ರಣಮಾಮ್ಯಹಂ. ಹರಿಯಲಾಗದ ಘೋರಸಂ ದೇಹ ವ್ಯಾಪ್ತಿಗಳು ಮುಳುಗಿದೆ. ಹರಿಯಲಾಗದ ಘೋರಸಂ ದೇಹ ವ್ಯಾಪ್ತಿಗಳು ಮುಳುಗಿದೆ. ಮನದಿ ಮೂಡಿದ ಅಂಧಕಾರದ ಪರಮಾತ್ಮ ಮನದಿ ಮೂಡಿದ ಅಂಧಕಾರ ಬೆಳಗಿಸುವುದು ಭಾಸ್ಕರ. ಹರಿಯಲಾಗದ ಘೋರ ಸಂದೇಹ ಭಾಸ್ಕರ. ಬಾಂಧವರೆಂಬ ಭಾವಕ್ಕೆ ಸಿಲುಕೆ ನೊಂದಿಯ ನಿಂದು ಚಾಪಕ್ಕೆ ಒಂದು ಬಾಂಧವರೆಂಬ ಭಾವಕ್ಕೆ ಸಿಲುಕೆ ನೊಂದಿಯ ನಿಂದು ಚಾಪ ನೀಗಿಸೋ ಶೋಧನೆಯ ಕೈಯಲ ನೀಗಿಸೋ ಶೋಧನೆಯ ಕೈಯ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡ ಶ್ಯಾಮಲಾಂಗ. ಹರಿಯಲಾಗದ ಘೋರಸ ದೇಹ ವ್ಯಾಪ್ತಿಗಳು ಮುಳುಗಿದೆ. ಮನದಿ ಮೂಡಿದ ಅಂಧಕಾರ ಬೆಳಗಿಸುವುದು ಭಾಸ್ಕರ. ಹರಿಯಲಾಗದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ನನ್ನ ಏಕಾಂತವನ್ನು ಭಂಗಪಡಿಸದೆ ನೀನು ಯಾರು ತಾಯಿ? ಕರ್ಣ, ನೀ ಪೂಜಿಸುತ್ತಿರುವ ಈ ಪ್ರಭೆಯನ್ನು ತೋರಿಸಿಕೊಟ್ಟ ಸ್ತ್ರೀಯಳಿ ನಾನು ಕುಮಾರ್. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯೋರು ಕರ್ಣ. ಅಮ್ಮ ಕುಂತಿ, ನನ್ನ ಜನ್ಮದಾತೆ ಕುಂತಿ. ಅಮ್ಮ ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸಿದ ಮರುಕ್ಷಣವೇ ಲಭಿಸಿತಮ್ಮ. ಬಹುದಿನದ ಬಯಕೆ ಒಲಿಸಿತಮ್ಮ ಅಮ್ಮ, ಬಯಸಿದ ದರ್ಶನವೂ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕುಮಾರ, ಕರ್ಣ, ಅಯ್ಯೋ ಜನನಿ, ಕುಮಾರ, ಕರುಣೆಯ ತೋರಿದೆ
ಕುವರನ ಪೊಡೆದೆ ಕುಮಾರ ಅಮ್ಮ ಜನನಿ ಕರುಣೆಯ ತೋರಿದೆ ಕುವರನ ಪೊಡೆದೆ ಎಂದಿಗೆ ಈರುಣವ ತೀರಿಸಲಮ್ಮ ಎಂದಿಗೆ ಈರುಣವ ತೀರಿಸಲಮ್ಮ ಮಗನ ಮಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಜನನಿ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವ ಮನಾನಾಗ ಏನಂದನು ಅರಿಯ ಅಮ್ಮ ಜನನಿ ಮಗುವ ಮನಾನಾಗ ಏನಂದನು ಅರಿಯ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಬಯಸಿದ ದರ್ಶನವೋ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕುಮಾರ ನನ್ನನ್ನು ಕ್ಷಮಿಸಿ ಕಂದ. ಮಾಡಿದ ಅಪರಾಧ ಏನಂದು ತಾಯಿ ಇಲ್ಲ ಕುಮಾರ ಮಾಡಿದ ಅಪರಾಧ ಏನಂದು ತಾಯಿ ಕ್ಷಮವೇ ಇಲ್ಲ ಕರ್ಣ ಅಯ್ಯೋ ಕ್ಷಮವೇ ಜನಿಸಿದ ಮಗನೆಂಬ ಮಮಕಾರ ನಿನಗೆ ತಾಯಿ ಅಯ್ಯೋ ಜನನೇ ಮಗನೆಂಬ ಮಮಕಾರ ನಿನಗೆ ತಾಯಿ ಐವರ ಮಾತೆ ನಿನಗಿರುವುದೇ ಕೊರತೆ ಖಂಡಿತವಾಗಿರುವುದು ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಬಯಸಿದ ಭೂಷಣವೋ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶಾಲಿಯಾಗು ಮಗನೇ. ಅಮ್ಮ ಎಂತಹ ಕೀರ್ತಿಶಾಲಿ ಅಮ್ಮ ನನ್ನ ಕರ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದ ಕುಮಾರ ಅಮ್ಮ ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಕಣ್ಣನ್ನು ತಿನ್ನದೇ ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರುವ ಕ್ರೂರಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಮಮತಿ ಪ್ರೀತಿ ಸಹಕಾರಕ್ಕೆ ಸಾಗಿಸಲುತ್ತಿರುವಾಗ ನಿರ್ದಯಿಯಾದ ಏಕಮ್ಮ ಸುಮ್ಮನ ಅಮ್ಮ ನೀನೇ ಹೇಳುತ್ತಾಯಿ ಹೋಗಲೇ ಬಿಡುತ್ತಾಯಿ ನಿನ್ನ ಹೆತ್ತರುಣ ಭಾರವನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ ಕುಮಾರ ಅಮ್ಮ ಕಂದ ಅಮ್ಮ ಕಂದ
ಪರಿತಪಿಸಿ ನಾ ಬಂದೆನಾ ಪರಿತಪಿಸಿ ನಾ ಬಂದೆನಾ ಕಂದ ಮಾರ ಕುಮಾರ ಜನನೇ ಕರ್ಣ ಕಂದ ಅಯ್ಯೋ ನನ್ನನ್ನು ಕ್ಷಮಿಸು ಕಂದ ಮೋನಿ ಮಂತ್ರದಿ ಪಡೆದೆನು ನಿನ್ನ ಮೋನಿ ಮಂತ್ರದಿ ಪಡೆದೆನು ನಿನ್ನ ಲೋಕಪವಾದಕ್ಕೆ ಜಲದಲೆಸೆದೆನಾ ಲೋಕಪವಾದಕ್ಕೆ ಜಲದಲೆಸೆದೆನ ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ಶೋಧನೆ ಕುಮಾರ ಅಮ್ಮ ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ಶೋಧನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನಾ ಪರಿತಪಿಸಿ ನಾ ಬಂದೆನಾ ಕಂದ ಮಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇನಯ್ಯ ಕುಮಾರ ಅಮ್ಮ ಹೀಗೆಲ್ಲ ಮಾತನಾಡಬೇಡ ಕಂದ ಮೊದಲೇ ನೊಂದು ಹೋಗಿ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು ನೀನು ಬದುಕಿರುವೆಂದೋ ನನಗೆ ಖಂಡಿತವಾಗಿ ತಿಳಿಯಿತು ಮಗನೇ ಈಗ ತಾನೇ ಪರಮಾತ್ಮನಿಂದ ನಿನ್ನ ವೃತ್ತಾಂತ ತಿಳಿದು ನಿನ್ನ ನೋಡಲು ಓಡೋಡಿ ಬಂದೆನು ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟಿರುವೆಯೋ ನೊಂದು ಹೋಗಿರಿಯೋ ಅದಕ್ಕೆಲ್ಲ ನಾನೇ ಕಾರಣ ಈ ತಾಯಿಯನ್ನು ಕ್ಷಮಿಸು ಕರ್ಣ ಕ್ಷಮಿಸು ಕಂದ ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ಅಮ್ಮ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠರಲ್ಲ ತಾಯಿ ನನ್ನ ಹಣೆ ಬಾರಕ್ಕೆ ನೀನೇನು ಮಾಡಿ ತಾಯಿ ನಿನ್ನ ಪಾದಿ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು ನನ್ನಂತಹ ಪಾಪಿಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು ತಾಯಿ ಕುಮಾರ್ ಆದದ್ದು ಹಾಗೆ ಹೋಯಿತು ನಡೆದದ್ದು ನಡೆದು ಹೋಯಿತು ಈಗಲಾದರೂ ಪಾಂಡು ಜೊತೆ ಕೂಡಿ ಸೌಖ್ಯವಾಗಿ ಮಾಡು ಸೌಭಾತ್ರ ದಾನ ಮಾಡು ಕುಮಾರ ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಹೇಳು ತಾಯಿ ನಡೆಸಿಕೊಡುವನು ಅಮ್ಮ ನಾನು ಜೀವಿಸಿರೋ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ಕುಮಾರ ಅಮ್ಮ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡಿ ಭಿಕ್ಷೆಯನ್ನು ಬೇಡುತ್ತಿರುವೆನು ಪಾಂಡವರಲ್ಲಿ ವೈರುತ್ವವನ್ನು ಕಳಿ ಮಗನೇ ಅಮ್ಮ ಅಮ್ಮ ನೀನು ಮಾತೆ ನೀನು ಈ ರೀತಿ ಮಾತನಾಡುವುದು ಶ್ರೇಯಸ್ಕರವಲ್ಲ ಹೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ನನ್ನಿಂದಲೇ ಆತನ ಕಾರ್ಯಗಳು ಸಾಧಿಸಬೇಕಾಗಿರುವುದರಿಂದ ಈ ರೀತಿ ಈ ಉಭಯ ಸಂಕಟವನ್ನು ತಂದೊಡ್ಡಬೇಡ ತಾಯಿ ಕುಮಾರ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರು ನೀವಾದನ್ನು ಸೇರಿ ರಾಜ್ಯಭಾರ ಮಾಡುವುದನ್ನು ಇನ್ನ ತಾಯಿ ನೋಡಿ ಸಂತೋಷ ಪಡಬಾರದು ಮಗನೇ ಅಮ್ಮ ಇದುವರೆಗೂ ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ನೀನು ಹೆಳತನದಲ್ಲೇ ಕಿವುಚಿಟ್ಟಿದ ಅಸಸ್ಯು ಜ್ಞಾನಮನಃ ಜನ ಚಿಗುರುವುದೇ ತಾಯಿ ಅಮ್ಮ ಹೋಗಲಿ ಬಿಡು ಪಾಂಡವರೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮವನ್ನು ಹೊಂದಿರುವಾಗ ನಿಮಗೆಲ್ಲಿಗೂ ಭಯ ತಾಯಿ ನಮಗಿನ್ನ ಖಂಡಿತವಾಗಿ ಜಯವಿಲ್ಲ ತಾಯಿ ಲೋಕೈಕ್ವೀರನಾದ ನೀನು ಆ ಕರುಡಗೂಡಿ
ಪಾಂಡವರಿಗೆ ಕೀಡನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯಪಡಿದಿರಲಿ? ಕುಮಾರ, ಅಮ್ಮ ಹೋಗಲಿ. ನಾಳಿನ ಯುದ್ಧ ರಂಗದಲ್ಲಿ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನಂತ ನೀಚನಲ್ಲ ತಾಯಿ. ಪೌರುಷವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದದ್ದು ದೈವೇಚ್ಛೆ. ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನು ಎಲ್ಲಿ ಬಲ್ಲೆ ತಾಯಿ. ಪ್ರಪಂಚವೆಲ್ಲವರು ಸೂತ ನೀಚ ಹೀನಕ್ಕಳದೊಂದು ಹೀಯಾಳಿಸಿ ಬಿಟ್ಟಿದ್ದಾಗ ಅಂಗರಾಜ ಶಕ್ತಿ ನನ್ನ ಪಟ್ಟಾಭಿಷಕ್ತನನ್ನು ಮಾಡಿ ಹೃದಯ ಸಕದಂತೆ ಪ್ರಾಣ ಸಕದಂತೆ ನನ್ನ ಸಾಕಿ ಸಲಹಿದನಲ್ಲವೇ ಅಮ್ಮ. ಇಂತಹ ಸಮಯ ಸರ್ವದಾ ಆಗಲಾರು ತಾಯಿ. ಯುದ್ಧದಲ್ಲಿ ನಾನು ಪರೋನ್ಮುಖನಾಗಲಾರೆ. ಕುಮಾರ, ಅಮ್ಮ ಹೋಗಲಿ. ನಾಳಿನ ಯುದ್ಧ ರಂಗದಲ್ಲಿ ಪಾಂಡವರು ಈ ನಿನ್ನ ಕೈಗೆ ಸಿಕ್ಕಿ ಬಿದ್ದರೆ ಪಾಂಡವರನ್ನು ಮಾತ್ರ ಕೊಲ್ಲಬೇಡ, ಅವರನ್ನು ಉಳಿಸಕಂದ, ಅವರನ್ನು ಉಳಿಸು. ಅಮ್ಮ, ಯಾರನ್ನಾದರೂ ಉಳಿಸುವನು ಆ ನನ್ನ ಪರಮವೀರ್ಯಾದ ಅರ್ಜುನನ್ನು ಮಾತ್ರ ಉಳಿಸಬೇಕು. ಆದರೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆ ನನ್ನ ಸ್ವಾಮಿಯು ಅರ್ಜುನನನ್ನು ಯುದ್ಧ ಮಾಡಿ ನೋಡದೆ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಿಗೆ ಸಲವಕಾಶ ಮಾತ್ರವಿರುತ್ತದೆ. ಕುಮಾರ, ನನ್ನಿಂದ ಅರ್ಜುನನೇ ಮೃತಪಟ್ಟ. ಅರ್ಜುನನಿಂದ ನಾನು ಬೇಡ ಕರ್ಣ. ನಿನ್ನ 5 ಮಕ್ಕಳು ಉಳಿಯುವರು ತಾಯಿ. ಅಮ್ಮ ಕರ್ಣ, ಹೋಗಲಿ ಬಿಡು ಕುಮಾರ. ಆಯಸ್ಸಿದ್ದವರು ಎಲ್ಲಿಯಾவது ಬದುಕಿಕೊಳ್ಳಲಿ, ಹೆತ್ತೊಟ್ಟಿಗೆ ಅದೇ ಸಂತೋಷ. ಕರ್ಣ, ಅಮ್ಮ, ಹೆತ್ತ ತಾಯಿ ಒಂದು ಮಾತನ್ನು ನಡೆಸಿಕೊಡುವೆಯಾ ಕುಮಾರ? ಆಗಬಹುದು. ನಾನು ನೀನು ಜನ್ಮದಾತೆ, ನಿನ್ನ ಮಾತು ನಡೆಸಿಕೊಳ್ಳ ಕಡುಹಿನೆಂದು ಕೇಳಬೇಡ ತಾಯಿ. ನಡೆಸಲಾರದ ಅಮ್ಮ, ನುಡಿಯುವುದಂ ನಡೆಸಲಾರದ ಕಡುಕೂಡಲೇ ಈ ಕರ್ಣ ತೇಳ್ಪಲುದನೋ ಬಿಡು ಚಿಂತೆಯನ ಮಾತೆಯೇ. ಅಮ್ಮ, ಬಿಡು ಚಿಂತೆಯನ ಮಾತೆಯೇ, ನಡೆಸುವೆನು ನಿನ್ನಾಣೆ, ನಿನ್ನ ಪಾದದಾನೆ ಮರ್ಪಿತ ನಾನೆ ಜನನೀ. ಕುಮಾರ, ಅಮ್ಮ, ತೊಟ್ಟ ಬಾಣವ ತೊಡುವುದಿಲ್ಲೇನು ತೊಟ್ಟ ಬಾಣವ ತೊಡುವುದಿಲ್ಲೇನು ದಿಟ್ಟದನಾದಿ ಬೇಡನೆ ಹೋಗುವೆ. ಕುಮಾರ, ಅಮ್ಮ, ದಿಟ್ಟದನಾದಿ ಬೇಡನೆ ಹೋಗುವೆ. ಕುವರನೆ ಕೇಳು ಪರಮದಯಾಳು ಮಾತೆಯ ನುಡಿಯನು ಲಾಲಿಸು ಕುವರ. ಕುವರ, ಕುವರ, ಕುಮಾರ. ಅಮ್ಮ, ನಾಳಿನ ಯುದ್ಧ ರಂಗದಲ್ಲಿ ತೊಟ್ಟ ಬಾಡೋರು ಪುನಃ ತೊಡಬೇಡ ಕರ್ಣ. ಶಿವೋದರ, ಈಗಲೀಗ ನಿನ್ನ ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ವಜ್ರಕೋಶವನ್ನು ಕಿತ್ತುಕೊಂಡ. ವಿದುರನು ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡ. ಮುರಿದು ಸಹಾಯವನ್ನು ಕಳೆದುಕೊಂಡ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡ. ಈಗಲೀಗ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದೆ. ಇರಲಿ, ಪ್ರಪಂಚ ದೈವ ಮಾನಸ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ, ಉಳಿದದ್ದು ದೈವಚೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯ ಫಲಿಸಿತು. ನಮಗಿಲ್ಲ, ಖಂಡಿತವಾಗಿ ಜಯವಿಲ್ಲ. ನೀನು ಹೋಗುವ ತಾಯಿ. ಕುಮಾರ, ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ ಮಗನೇ? ಅಮ್ಮ, ನನ್ನ ಮಾತಿನಲ್ಲಿ ನಿನಗೆ ಸಂದೇಹವೇ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾನೊಲ್ಲೇ. ಕುಮಾರ, ಜನನಿ, ಸತ್ಯ
ಸತ್ಯ ಸಾಕ್ಷಿಯನ್ನ ಬಿಡನುಲ್ಲೇ ಕಡೆಯೋ ಧರ್ಮದಾಣೆ ಧರ್ಮದಾಣೆ ಬಿಡಲೊಲ್ಲೆ ಇದೋ ಕೊಡುವೆನು ಭಾಷೆಯನು ಬಿಡು ಬಿಡು ಚಿಂತೆಯನು ಜನನೀ ಜನನೀ ಸಂದೇಹವ ಬಿಡುವಮ್ಮ ಈ ಕಣ್ಣನ ಭಾಷೆಯ ಬೇಡಮ್ಮ ಸಂದೇಹವ ಬಿಡುವಮ್ಮ ಅಮ್ಮ ಜನನೀ ಹಿಡಿಯುವುದೊಂದೇ ಬಾಣದ ಗುರಿ ಕೊಡುವುದಿಲ್ಲ ನಾ ಮತ್ತೊಮ್ಮೆ ಹಿಡಿಯುವುದೊಂದೇ ಬಾಣದ ಗುರಿ ಕೊಡುವುದಿಲ್ಲ ನಾ ಮತ್ತೊಮ್ಮೆ ಇದರೆಯ ಹಿಡಿದು ಬರಲಿ ಇದರೆಯ ಹಿಡಿದುಳ್ಳಲಿ ತರೆಯ ಇಳಿದು ಬರಲಿ ಈ ಗುರಿಯ ದರದಲ್ಲಿರಲಿ ಇನ್ನಾಣ ಸತ್ಯವಮ್ಮ ಇನ್ನಾಣ ಸತ್ಯವಮ್ಮ ಬಿಡು ಬಿಡು ಚಿಂತೆಯನ್ನು ಜನನೀ ಅಮ್ಮ ಕುಮಾರ ಅಮ್ಮ ಕಟ್ಟ ಕಡೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವ ಅದೇನು ತಿಳಿಸು ಕುಮಾರ. ಖಂಡಿತ ನಡೆಸಿಕೊಡು, ಸತ್ಯವಾಗಿ ನಡೆಸಿಕೊಡುವೇನು ಕುಮಾರ. ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ಕುಮಾರ. ಅಮ್ಮ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಕಾರ್ಯ ಉತ್ತರ ಕ್ರಿಯಾಗಳನ್ನು ಮಾಡಿಸಬೇಕೆಂದು ತನ್ನಲ್ಲಿ ಬೇಡಿಕೊಳ್ಳುವನು ತಾಯಿ. ಅಯ್ಯೋ ಪರಮಾತ್ಮ, ಇಂಥ ಸಂಘನಾಶದಿಂದ ಉಳಿಯದಾದರೆ ಈ ಸಾಮ್ರಾಜ್ಯ ಉಳಿಯದೇ ನಾಶವಾಗಿ ಹೋಗಲಿ, ಉಳಿಯದೇ ನಾಶವಾಗಿ ಹೋಗಲಿ. ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣಲಾವುದೇ ಇದೆ. ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣಲಾವುದೇ ಇದೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ, ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಮಗನೇ ಕಂದ ಹೋಗಿ ಬರುವೆನು, ಕಂದ ಹೋಗಿ ಬರುವೆನು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ ಹೋಗಿ ಬರುವೆನು, ಕಂದ ಹೋಗಿ ಬರುವೆನು. ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ದೈವಾನುಕೂಲವಿಲ್ಲದವನು ಬದುಕಿದ್ದರೂ ಪ್ರಯೋಜನ. ಅಯ್ಯೋ ಏ ವಿಧಿಯೇ ಪರಮಾತ್ಮ, ವಿಧಾತನ ನಾಟಕ ಬಲ್ಲವರ್ಯಾರೋ ಮಾನವ ಜೀವ ಮಹಾಂಧಕಾರ ಎಲ್ಲ ಮಾಯೇ ಮಾಯಾಜಾಲ ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗತಿ. ವಿಧಿಗೈದ ಮೋಸದಿಂದ ಮಹಾ ಪರಮಾತ್ಮ ಸುಯೋಧನ ಅಷ್ಟದಿಕ್ಪಾಲಕರೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು.
ಎನ್ನಯ ಬಾಳೆ ಕಣ್ಣೀರ ಜಗದಿ ಎನ್ನಯ ಬಾಳೆ ಕಣ್ಣೀರ ಜಗದಿ ಪಾಲಿ ಪರ್ಯಾರೋ ದೀನನ ದಯದಿ ಪಾಲಿ ಪರ್ಯಾರೋ ದೀನನ ದಯದಿ ಕಡೆಗಾಣಿಸಯ ಕರ್ಮದ ಬಂಧನ ಕಡೆಗಾಣಿಸಯ ಕರ್ಮದ ಬಂಧನ ದಾರಿಯ ಕಾಣದೆ ಬಂಧನ ತೆರನಾದೆ ದಾರಿಯ ಕಾಣದೆ ಬಂಧನ ತೆರನಾದೆ ಗತಿಹೀನನಾದ ಜಗತಿ ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ ಉಳಿಸಿದೆ ಕಣ್ಣೀರ ಕಣ್ಣೀರ. ಪರಮಾತ್ಮ, ಇದೇನಿದು? ಗುಬೆ ಅಮ್ಮಳ ಧ್ವನಿಯೂ ಕೇಳಿ ಬರ್ತಿರುವುದು, ನಕ್ಷತ್ರಗಳು ಒಂದೊಂದಾಗಿ ಕೆಳಗೆ ಬೀಳುತ್ತಿರುವುದು, ಉದಯ ಗೀತೆ ಆದರೂ ಶ್ರುತಪ್ಪಿದ ಗೀತೆಯಂತೆ ಕೇಳಿ ಬರ್ತಿರುವುದು. ಅಯ್ಯೋ, ಇದರಿಂದ ಮುಂದಿನ ಅನಾಹುತವಾಗುವುದು ನಾನು ಬೇರೆ ಕಾಣಿ. ಇದರಿಂದ ನನ್ನ ಕುಮಾರ ಯಾವ ಮಂಗಳವೂ ಸಹ ಆಗದಿರಲಿ. ಬಾ ಕುಮಾರ, ನಿನ್ನ ಸಲುವಾಗಿ ರಾತ್ರಿಯೆಲ್ಲವೂ ನಿದ್ದೆ ಇಲ್ಲ. ಬೆಳಗಾಗುತ್ತಲೇ ದುಶ್ಚಕ್ರಗಳು ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೊಳ್ಳಿಕು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಮಂಗಳವೂ ಸಹ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾದರೆ ಯಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯಾರು ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು, ನನ್ನನ್ನು ಅರಸು ತಾಯಿ. ಇದೇನು ಕುಮಾರ, ಈ ರೀತಿಯಾಗಿ ಮಾತನಾಡ್ತಿರಲಿಲ್ಲ. ನಿನ್ನಿಂದಾಡಿ ಇಡೀ ಕುರುಕುಲವನ್ನೇ ನಾಶ ಮಾಡಬೇಡ. ಪಾಂಡವ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಂಧಿಗೆ ಸಮ್ಮತಿಸಕಂದ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ ಕುಮಾರ. ಅದನ್ನು ಒಂದು ಹೆಚ್ಚಿದರೆ ಪಾಂಡವ ರಾಜ್ಯವನ್ನು ಕೊಟ್ಟು ಸಂಧಿಗೆ ಸಮ್ಮತಿಸುವನಾಗು. ಅಮ್ಮ, ಈ ಅಪವೃಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವುದು. 100 ಜನ ಎತ್ತ ವೀರಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗಿರುವೆ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲಿಸುವೆನು, ನನ್ನನ್ನು ಅರಸು ತಾಯಿ. ಕುಮಾರ, ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಕುಮಾರ, ಅಮ್ಮ, ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರಲ್ಲಿ ದ್ವೇಷವನೆನಿಸಬೇಡ. ಕುಮಾರ, ಪಾಂಡವರಲ್ಲಿ ದ್ವೇಷವನೆನಿಸಬೇಡ. ಕುರು ಪಾಂಡವರ ಸೋದರ ಸಮರ. ಕುಮಾರ, ಕುರು ಪಾಂಡವರ ಸೋದರ ಸಮರ. ಸಾರುನಿದರೆಯಲ್ಲಿ ನಿಜ ಸೌಖ್ಯವಾ, ಸಾರುನಿದರೆಯಲ್ಲಿ ನಿಜ ಸೌಖ್ಯವಾ. ಚಲವೇಕೆ ಕುರುನಂದನ, ನಿನ್ನ ಚಲದಿಂದರೇಕ ಕುರುವಂಶದ ಮನ. ಚಲವೇಕೆ ಕಂದ, ಚಲವೇಕೆ ಕುವರ, ಚಲವೇಕೆ ಕುರುನಂದನ, ಕುರುನಂದನ. ಅಮ್ಮ, ಈ ಕಡುನುಡಿಗಳನ್ನೇ ನುಡಿಯದಿರು ನೀ. ಕುಮಾರ, ಅಮ್ಮ, ಈ ಕಡುನುಡಿಗಳನ್ನೇ ನುಡಿಯದಿರು ನೀ. ಸಾಕು ನಿನ್ನ ಕುಮಾರ. ಕೇಳಲು.
ಎನ್ನ ಅವಿದೇವ ದೇವನ ಈ ಮಂತವದನ ಭಯವೇ ಕುಮಾರ ಅಮ್ಮ ಭಯವೇಕೆ ಅಮ್ಮ ಭಯವೇಕೆ ಬಿಡು ಮಾತೆಯೇ ಕುಮಾರ ಅಮ್ಮ ವರದಾಂಧಾರ ವಂಶಜನಂದಿ ವರದಾಂಧಾರ ವಂಶಜನಂದಿ ಶತಸುತರ ಪಡೆದ ಮಹಾಜನನಿ ಕುಮಾರ ವರದಾಂಧಾರ ವಂಶಜನಂದಿ ಶತಸುತರ ಪಡೆದ ಮಹಾಜನನಿ ವ್ಯಾಕುಲವೇ ಪಡೆದಿರು ಚಿಂತೆ ಬೇಡ ಕುಮಾರ ವ್ಯಾಕುಲವೇಕೆ ಪಡೆದಿರು ಚಿಂತೆ ಛಲದಂಕಮಲ್ಲನ ಛಲವನ್ನು ಅರಿತು ಕುಮಾರ ಛಲದಂಕಮಲ್ಲನ ಛಲವನ್ನು ಅರಿತು ಭಯವೇಕೆ ಅಮ್ಮ ಭಯವೇ ಕುಮಾರ ಅಮ್ಮ ಭಯವೇಕೆ ಬಿಡು ಮಾತೆಗೆ ಅಮ್ಮ ಕುಮಾರ ಪಾಂಡವರು 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 ನನ್ನಂತೆಯೇ ಗಂಡದೆಯ ಗಂಡುಗಳಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಪಾಂಡವರು 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 ಪಾಂಡವರ ಮಾಡಿದ್ದು ಧರ್ಮಸಮ್ಮತವಾಗಿದ್ದರೆ ಆ ನನ್ನ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಸತ್ಯ ಧರ್ಮವಂತಿರಲಿ, ಸಾಮಾನ್ಯ ಮಾನವ ಧರ್ಮವಲ್ಲ. ಅಮ್ಮ, ನನ್ನ ಸತಿ ಭಾನುಮತಿಗಾಗಲಿ ನನ್ನ ಅಂತಃಪುರ ಓರ್ವ ದಾಸಿಗಾಗಲಿ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲೆಯ? ಏನು ಮಾಡುತ್ತಿದ್ದೆ ಕುಮಾರ? ಪಣಬಂಧವನ್ನು ಕಿತ್ತೊಗೆದು ಗಣಪುತ್ರೇ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಅಪಮಾನದ ಪ್ರತಿರೋಧನೆಯನ್ನು ಮಾಡುತ್ತಿದ್ದೆ ತಾಯಿ. ಪಾಂಡವರು ಮಾಡಿದ್ದು ಆದರೆ ಆ ಧರ್ಮ ದುರ್ಗರಾದ ಪಾಂಡವರು ಮಾಡುವುದು ಏನು ತಾಯಿ? ಒಬ್ಬ ತಾಟಸ್ಯ ನಿಸ್ಸಹಾಯಕನು ಒಪ್ಪದಂತಹ ತಾಟಸ್ಯ ಸ್ವಭಾವ. ಅವರನ್ನು ಕಂಡರೆ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ಖಂಡದ ಕಳಂಕ ಸ್ವರೂಪರು. ಅವರು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅಮ್ಮ, ಅವರನ್ನು ನಾನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದ ಕೀರ್ತಿಗಳಿಂದ ಅಪಕೀರ್ತಿಗಳಿಂದ ಉದ್ಧಾರ ಮಾಡುವುದೇ ಈ ನನ್ನ ಯುದ್ಧದ ಉದ್ದೇಶ. ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವುದು ನನ್ನನ್ನು ಅರಸು ತಾಯಿ. ಇಲ್ಲ ಕುಮಾರ, ನನ್ನ ಮಾತುಗಳನ್ನು ಕೇಳುವನಾಗು. ನಿನ್ನಿಂದಾಡಿ ಕುರುಕುಲವನ್ನು ನಾಶ ಮಾಡಿ ಪಾಂಡವರಿಗೆ ಅದು ರಾಜ್ಯವನ್ನು ಕೊಟ್ಟು ಸಂಧಿ ಸಮತಿಸ ಕಂದ. ಅಮ್ಮ, ಈ ಅಪಮಾನದ ದುರ್ವಾರ್ತೆಯನ್ನು ಅಮ್ಮ ಮಾತೃವಾಕ್ಯವನ್ನು ಕೇಳದ ಈ ತಿರಸ್ಕರಿಸಿದ ಪಾಪದ ಪುಣ್ಯವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ. ಆ ಪಾಂಡವರನ್ನು ಯುದ್ಧಕ್ಕಾಗಿ ಆಹ್ವಾನಿಸಿಯೇ ಬಿಡು ಕುಮಾರ. ಅಮ್ಮ, ನೀನು ಆಗ ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು ಕುಮಾರ, ಅಸ್ತ್ರದತ್ತ ಸಿಂಹಾಸನ ರಕ್ತದ ಕೋಡಿಯಾಗಿ ಹರಿಯುವುದು. ಹರಿಯಲಿ. ತರಸ್ತಿರರು ತನ್ನ ಮಂಗನವನ್ನು ಕೈ ಹಿಡಿದು ನಿಲ್ಲುವರು. ನಿಲ್ಲಲಿ. ನೀನೇನು ಮಾನವನೋ ಇಲ್ಲ ದಾನವನು? ಅಮ್ಮ, ಈ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾದುರ್ಧಾರವ. ಪರಮಾತ್ಮ, ಅಯ್ಯೋ ಪರಮಾತ್ಮ. ಬಾ ಕುಮಾರ, ಬಳಿ ಮೊಣಕಾಲೂರಿ ಕುಳಿತುಕೊಳ್ಳುವನಾಗು. ಏ ದಯಾಮಯನಿ, ಗಾಂಧ ಅಗ್ನಿಮ ಸ್ಪರ್ಶದಿಂದ ಒಂದು ಹುಲ್ಲು ಕಡಿಯು ಸಹ ನಿನಗೆ ವಜ್ರಾಯುಧವಾಗಲಿ. ಕುಮಾರ, ಏತೋ ಧರ್ಮಸ್ಥತೋ ಜಯ, ಏತೋ ಧರ್ಮಸ್ಥತೋ ಜಯ, ಏತೋ ಧರ್ಮಸ್ಥತೋ ಜಯ. ಜಯಶಾಲಿಯಾಗಿ ಹೋಗಿ ಬಾ ಕುಮಾರ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತ ಕ್ಷತ್ರಿಯಕ್ಕನುಗುಣವಾಗಿ ಈ ಕೌರವೇಶ್ವರನ ರಣಬಂಧವನ್ನು ಕಿತ್ತೊಗೆದು ಪ್ರಣಪತ್ನಿಯೇ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಲೆಕ್ಕಿಸದೆ ರಣಕಂಕಣವನ್ನು ತೊಟ್ಟು ನಿಂತ ಈ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ, ಮೊಳಗಲಿ ರಣಕಹಳೆಗಳು. ದಶ ದಿಕ್ಕುಗಳು ಕಿವುಡಾಗದಂತೆ ಬೋರ್ಗರೆಯಲಿ ರಣಕಹಳೆಗಳು. ಹೋರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನದ ಮಂಗಳದ ಮುಂಬೆಳಕೆ ಆ ಅಮಂಗಳಕ್ಕೆ ನಾಂದಿ ನಾಂದಿ ನಾಂದಿ.
ದಾದಿ ಪರಿರುತ್ ಮಹಾಪ್ರಾರಿ ಭಟ ಸಮಕ್ರಾಂತ ವಿಜಯ ಜಬಗಳೀಚೆ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅಹಿತ ನಿವಹಿತ ತುರುಗ ಗಜ ಸಹಿತ ಮೆರೆವ ವಿಭವ ಉದಿತ. ಪಾರ್ಥ ಪರಮಾತ್ಮ ಅಹಿತ ನಿವಹಿತ ನೋಡು, ಕೌರವನ ಚದುರಂಗ ಬಲ ಸಮ್ಮಿಳಿತವಾದ ಸೈನ್ಯವು ಚಂಡಮಾರ್ತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ವಾಸರೊಡನೆ ಅಶ್ವಾರೂಢನಾಗಿ ಸೈನ್ಯ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ ಇರುವರು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಶತರಾಷ್ಟ್ರ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ದಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಸ್ಪ ಶೋಭಿತ ರಥದಲ್ಲಿ ಶ್ವೇತ ವಚನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವೇಶ್ವರನ ಸೇನಾಪತಿ ಭೀಷ್ಮನು. ನೆರಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಪರಮಾತ್ಮ, ಆತನು ನಿಮ್ಮ ಪಿತಾಮಹನು. ಭರ್ತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಪಾರ್ಥ, ನನ್ನ ಜೀವನದಲ್ಲಿ ಇದ್ದಂತಹ ಪವಿತ್ರವಾದ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಳಬಲ್ಲೇನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ ವಾಸುದೇವ, ಏನಾಯ್ತು? ಏಕೆ ವಿಚಲನತಾಗಿರುವೆ? ಜನಾರ್ದನ, 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 ಮಾಧವ, ಮಾಧವ, ಮಾಧವ. ಜನಾರ್ದನ ಹರಿ ದೀನೋದಾರಿ ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೇನು ನಿನ್ನ, ನಾ ಹರಿ ಬೇಡುವೇನು ನಿನ್ನ. ಸಾಧಿಸಲೆಂದು ಹರಿ ಯುದ್ಧವನು ನಾ. ಪರಮಾತ್ಮ, ಪಾರ್ಥ, ಸಾಧಿಸಲೆಂದು ಹರಿ ಯುದ್ಧವನು ನಾ. ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೇನು ನಿನ್ನ, ನಾ ಹರಿ ಬೇಡುವೇನು ನಿನ್ನ. ಕೊಲ್ಲಲಾರೆನು ಬಂದು ಬಾಂಧವರನು ನಾ. ಕೃಷ್ಣ, ಕೃಷ್ಣ, ಕೊಲ್ಲಲಾರೆನು ಬಂದು ಬಾಂಧವರನು ನಾ. ಕೊಲ್ಲಲಾರೆನು ಗುರು ಹಿರಿಯರನು ನಾ. ಪರಮಾತ್ಮ, ಪಾರ್ಥ, ಕೊಲ್ಲಲಾರೆನು ಗುರು ಹಿರಿಯರನು ನಾ. ಕೈಲಿರುವಾಗ ನೀವ ಜಾರಿತು, ಕೈಲಿರುವಾಗ ನೀವ ಜಾರಿತು. ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೇನು ನಿನ್ನ, ನಾ ಹರಿ ಬೇಡುವೇನು ನಿನ್ನ. ಜನಾರ್ದನ, ಜನಾರ್ದನ, ಜನಾರ್ದನ. ಪರಮ
ಪರಮಾತ್ಮ. ಪಾರ್ಥ, ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟಿರುವುದು, ನಾಲಿಗೆಯು ಹೊಡಗಿತು, ಕೈಯಿಂದ ಗಾಂಡೀವವು ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ಅರ್ಜುನ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕ ಸಾರ್ವಭೌಮ ಪದವಿಗಾಗಿಯೂ ನಾನು ಈ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಪಾರ್ಥ, ಪರಮಾತ್ಮ, ಕುತಸ್ತ್ವಂ ಕಶ್ಮಲವಿದಂ ವಿಷಮೇ ಕಂಪಚಿತಂ ಅನಾರ್ಯ ದುಷ್ಟಮಸ್ಮರ್ಯ ಅನಾರ್ಯ ದುಷ್ಟಮಸ್ಮರ್ಯ ಮಪಕೀರ್ತಿ ಕರ್ಮರ್ಜುನ ಅರ್ಜುನ. ಮಿತ್ರ, ಪರಮಾತ್ಮ, ಈ ವಿಸ್ಮ ಅವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಥಿಯಂತೆ ವರ್ತಿಸುವೆಯೇ? ತೆರೆದ ಸ್ವರ್ಗದ ಬಾಗಲನ್ನು ಬಿಟ್ಟು ನರಕದ ಆದಿಯನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ವಾಸುದೇವ, ಪಾರ್ಥ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಹೇಳಿಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಷ್ಠರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವದೇ ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಪರಮಾತ್ಮ, ಯಾರನ್ನು ಯಾರು ವಧಿಸುವುದು? ಹಳವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನಸ್ಸನ್ನು ಹರಿದ ಹೋದ ಬಟ್ಟೆಗಳನ್ನು ಬಿಸಿತು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಚರಿಸುವನು. ಮರಣವು ದೇಹದ ನಾಶ, ಅವಿನಾಶವಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು, ಮುಂದು ಮಾಡುವು. ಜನ್ಮ ವೃತ್ತಿಗಳು ಅನಂತ ಆತ್ಮ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮರ್ತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರೋದು. ಅವಶ್ಯಕವಾಗಿ ಆಗಬೇಕಾಗಿದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಇದ್ದವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಅರ್ಜುನ, ಯುದ್ಧದ ಹೆಸರೆತ್ತಿದ್ರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಶ್ರೇಷ್ಠವಾಗಿರುವವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಹೇಳು, ಈ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಅರ್ಜುನ, ಪರಮಾತ್ಮ, ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲೇ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಭಾಗ್ಯನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರು. ಶತ್ರುಗಳು ಏಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಜನಾರ್ದನ, ಅರ್ಜುನ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ.
ಅರ್ಜುನ, ಪರಮಾತ್ಮ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಫಲನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಚಿತ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಜನಾರ್ದನ, ಪಾರ್ಥ, ಈ ನಿನ್ನ ನುಡಿಗಳಿಂದ ನನ್ನ ಹೃದಯದ ಪ್ರಕ್ಷುಬ್ಧ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ಪರಮಾತ್ಮ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಧರ್ಮಂ. ಧರ್ಮರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ. ಧರ್ಮರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ. ಮರುಳೇ ಮರುಳೇ. ಅರ್ಜುನ, ಪರಮಾತ್ಮ. ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಹವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮವು ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಪಾರ್ಥ. ಪರಮಾತ್ಮ. ಅರ್ಜುನ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ಪರಮಾತ್ಮ. ಯದಾ ಯದಾ ಧರ್ಮಿಷ್ಯ ಧ್ಯಾನಿ ಭವತಿ ಭಾರತ ಅಬ್ದುತ್ತಾನಮಧರ್ಮಸ್ಯ ಸದಾತ್ಮಾನಾಂ ಸುಜಾತ್ಮಿಕಂ ಪರಿತ್ರಾಣಾಯ ಸಾಗುಣ ವಿನಾಶಾಯ ಶತ್ರುತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಯುಗೆ ಯುಗೆ ಸಂಭವಾಯುಗೆ ಯುಗೆ 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 ಯುಗೆ. ಅರ್ಜುನ, ಪರಮಾತ್ಮ. ನಾನು ಮಾಯಾರೂಪಿ ದರಿದ್ರೆ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಸೆಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಂತರ ವ್ಯಾಪಿಯಾದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಯು ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕ ನಾನು. ಚಂದ್ರ ಸೂರ್ಯ ಕಾಂತಿ ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ಮನಸ್ಸರಲ್ಲಿ ಪೌರುಷವು ನನ್ನದು. ಸಮಸ್ತ ಭೂತಗಳ ಆಧಿಕಾರನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಶ್ಯಾಮವು, ಪರ್ವತಗಳಲ್ಲಿ ಮೇರವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಬಹುಋಷಿಯಾಗಿರುವನು.
ಅರ್ಜುನ, ಪರಮಾತ್ಮ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅವುಗಳಲ್ಲಿ ಒಂದಲ್ಪ ಅಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವು ಪಾರ್ಥ. ಜನಾರ್ದನ, ಅರ್ಜುನ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ನೆರೆದಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೇ ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ಲಲನಾಚಿತ್ತ ರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯಿತು ದೇವಾ. ಕಿಂಕಣರ ಪರಯೋಳ್ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿಧಾರಿ ಗಿರಿಧಾರಿ. ಪರಮಾತ್ಮ, ಶರಣರ ಪೊರೆಯೋ ದೀನರ ನಿಧಿಯೇ, ಶರಣರ ಪೊರೆಯೋ ದೀನರ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ ಜನಾರ್ದನ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀರಾದ ರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ವಾಸುದೇವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನು ಪಾಮರವೆನ್ನೊಳು, ಮಾಡು ಕೃಪೆಯನು ಪಾಮರವೆನ್ನೊಳು. ಭೀಕರ ರೂಪದ ವೇಗೆಯ ಸಹಿಸೆ, ಭೀಕರ ರೂಪದ ವೇಗೆಯ ಸಹಿಸೆ. ಶರಣರ ಪೊರೆಯೋ ದೀನರ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀರಾದ ರಮಣ, ಮುಕ್ತಿಯ ಕರುಣಿಸು ನೀ. ಭಯವನ್ನು ಬಿಡು ಪ್ರಾಣಸಖ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪೆಳೆಯದಲ್ಲೂ ಸಹ ನಿನ್ನ ನೌಕ್ಯವು ಪ್ರತಿಭಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ಪಾರ್ಥ. ಪರಮಾತ್ಮ, ತೆಗೆದುಕೋ ಧನುರ್ಬಾಣಗಳನ್ನು.
ಸಮರ ಗೀತೆಯನ್ನು ಮೊಳಗಿಸುವೀರಾ? ಆಜ್ಞೆ ಮಾಧವ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಶ್ರೀ ಹರಿಯೇ ಜಯ 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 ಶ್ರೀ ಹರಿಯೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಶೌರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಶ್ರೀಮದ್ ರಮಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಹರ ನಮ ಪಾರ್ವತೀ ಪತಯೇ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉಚ್ಚಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ तव शुभ नामे जाहे तव शुभ आशीष माहे आहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता के गुरुपाद धूलि के श्री कृष्ण परमात्मा के विश्वकर्मा कला संघ के ಒಂದೇ ಏನೇ ಬರಲಿ